ಸರಸ್ವತಿಯೇ ನಮಃ. ವೆಲ್ಕಮ್ ಟು ಆಲ್ ಮ್ಯಾಥ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ ಲರ್ನ್ ವಿತ್ ವೀಣಾ. ಈ ದಿನ ನಾವು 7ನೇ ತರಗತಿಯ ಅಂಕಗಣಿತದ ಉಕ್ತಿಗಳು ಆ ಪಾಠದಲ್ಲಿ 2 ನಿಯಮಗಳು ಬರ್ತವೆ. ಒಂದು ಸಂಕಲನದ ಪರಿವರ್ತನೆಯ ನಿಯಮ, ಇನ್ನೊಂದು ಸಂಕಲನದ ಸಹವರ್ತನೀಯ ನಿಯಮ. ಏನದು ಪರಿವರ್ತನೀಯ ನಿಯಮ ಅನ್ನೋದನ್ನು ನೋಡೋಣ. ಅಂದರೆ ಈಗ ಒಂದು ಉಕ್ತಿಯನ್ನು ಬರಿತೀನಿ ನಾನು, 3 + 7 ಅಂತ ಒಂದು ಸಂಖ್ಯೆಯನ್ನು ತಗೊಂಡು, ಇದನ್ನು ನಾವು ಒಂದು ಉಕ್ತಿ ಅಂತ ಹೇಳ್ತೀವಿ. ಅದನ್ನೇ ನಾನು a + b = b + a ಅಂದರೆ ಸಂಖ್ಯೆಗಳನ್ನು ಅಥವಾ ಅಂಕಿಗಳನ್ನು ಅದಲು ಬದಲು ಮಾಡಿದಾಗಲೂ ಕೂಡ ನಮಗೆ ಈಕ್ವಲ್ಸ್ ಏನು ಹೇಳುತ್ತೆ, ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್, ದಿಸ್ ಈಸ್ ರೈಟ್ ಹ್ಯಾಂಡ್ ಸೈಡ್. ಅಂದರೆ ಎಡಭಾಗ ಬಲಭಾಗ ಈಕ್ವಲ್ ಅಂದಾಗ ಎರಡೂ ಭಾಗದಲ್ಲಿ ಬರುವಂತಹ ಉತ್ತರಗಳು ಸರಿಯಾಗಿರಬೇಕು. ನಾವೀಗ ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗಲೂ ಸಹ ಆ ಉತ್ತರ ಸರಿಯಾಗಿ ಬಂದರೆ ಆ ಪರಿವರ್ತನೀಯ ನಿಯಮ ಅಥವಾ ಪರಿವರ್ತನೀಯ ಗುಣವನ್ನು ಪಾಲಿಸುತ್ತೆ ಅಂತ ಆಗುತ್ತೆ. ಈಗ ನೋಡಿ, 7 + 3 ಮಾಡ್ತೀನಿ. ಇಲ್ಲಿ ನಾನು 3 + 7 ಮಾಡಿದ್ದೆ, ಇಲ್ಲಿ 7 + 3 ಅಂದರೆ ಅಂಕಿಯನ್ನು ನಾನು ಜಸ್ಟ್ ಅದಲು ಬದಲು ಮಾಡಿದ್ದೀನಿ ಅಷ್ಟೆ. ಈಗ 3 + 7 ಎಷ್ಟಾಗುತ್ತೆ, 10. ಈ ಕಡೆ 7 + 3 ಮಾಡಿದಾಗಲೂ ಏನಾಯಿತು, 10 ಆಯಿತು. ಈ ರೀತಿಯಲ್ಲಿ ನೀವು ಯಾವುದೇ ಅಂಕಿಯನ್ನು ತಗೊಂಡು ಮಾಡಿದಾಗಲೂ ಏನು ಬರುತ್ತೆ, ಸಂಕಲನದ ಪರಿವರ್ತನೀಯ ಗುಣವನ್ನು ಪಾಲಿಸುತ್ತೆ. ಈಗ ಅದೇ ಅಂಕಿಗಳನ್ನು ಬೇರೆ ರೀತಿಯ ಚಿಹ್ನೆಗಳನ್ನು ಹಾಕಿ ಉಕ್ತಿಯನ್ನು ಬರೆದಿದ್ದೇನೆ. 3 - ಬ್ರಾಕೆಟ್ -7. ಈ ಕಡೆ 7 ಮತ್ತು 3 ಮತ್ತೆ ಅದಲು ಬದಲು ಮಾಡಿದೆ. ಇಲ್ಲಿ ನೋಡ್ರಿ, 3 ಇಲ್ಲಿ ನಾವು ಏನು ಮಾಡಬೇಕು, ಬ್ರಾಕೆಟ್ ಇದ್ದಾಗ ಏನು ಹೇಳುತ್ತೆ, ಚಿಹ್ನೆಗಳನ್ನು ಗುಣಿಸು ಅಂತ ಹೇಳುತ್ತೆ. -× ಯಾವಾಗಲೂ ಏನಾಗುತ್ತೆ, +7. ಈ ಕಡೆ ಏನಾಯಿತು, 7. ಈ -× ಏನಾಯಿತು, ಪ್ಲಸ್. ಈಗಲೂ ಅಷ್ಟೇ, ನಾವು ಕೂಡಿದಾಗ ನಮಗೆ ಉತ್ತರ ಏನು ಬರುತ್ತೆ, ಸರಿಯಾಗಿ ಬರುತ್ತೆ. ಎಡಭಾಗ ಮತ್ತು ಬಲಭಾಗದಲ್ಲಿ ಉತ್ತರಗಳು ಸರಿಯಾಗಿ ಬರ್ತವೆ. ಇದನ್ನೇ ನಾವೇನಂತೀವಿ, ಸಂಕಲನದ ಪರಿವರ್ತನೀಯ ಗುಣ ಅಥವಾ ಸಂಕಲನದ ಪರಿವರ್ತನೀಯ ನಿಯಮ ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ನೀವು ಮತ್ತೆ ಜಾಸ್ತಿ ಹೆಚ್ಚಿನ ಎಕ್ಸಾಂಪಲ್ಸ್ಗಳನ್ನು ಮಾಡೋದ್ರಿಂದ ನಿಮಗೆ ಅದು ನೆನಪಿರುತ್ತೆ. ಸೊ ಏನು ಪರಿವರ್ತನೀಯ ಗುಣ ಏನು ಹೇಳುತ್ತೆ, a + b = b + a ಮೀನ್ಸ್ ನೀವು ಅಂಕಿಗಳನ್ನು ಅದಲು ಬದಲು ಮಾಡಿದಾಗಲೂ ಉತ್ತರ ಸರಿಯಾಗಿ ಬರಬೇಕು ಅನ್ನೋದನ್ನು. ಈಗ ಅದೇ ರೀತಿಯಲ್ಲಿ ಸಂಕಲನದ ಸಹವರ್ತನೀಯ ಗುಣ ಅನ್ನು ನಾವು ನೋಡೋಣ. ಏನು ಹೇಳುತ್ತೆ ಸಂಕಲನದ ಸಹವರ್ತನೀಯ ಗುಣ, ಏನು ಹೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ವ್ಯತ್ಯಾಸವನ್ನು. ಪರಿವರ್ತನೀಯ ನಿಯಮದಲ್ಲಿ, ಪರಿವರ್ತನೀಯ ಗುಣದಲ್ಲಿ ಕೇವಲ 2 ಟರ್ಮ್ಗಳನ್ನು ನಾವು 2 ಅಂಕಿಗಳನ್ನು ತಗೊಂಡು ಮಾಡಿದ್ವಿ. ಆದರೆ ಇಲ್ಲಿ ಸಹವರ್ತನೀಯ ನಿಯಮದಲ್ಲಿ ಏನು ಬರುತ್ತೆ, 3 ಟರ್ಮ್ಸ್ಗಳನ್ನು ತಗೊಂಡು ನಾವು ಮಾಡಬೇಕಾಗತ್ತೆ. ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ, ಈಸಿಯಾಗಿರೋದು. 2 + 3 + 4 ತಗೊಳ್ಳೋಣ. ಈಗ ಇದು ಒಂದು ಉಕ್ತಿ ಅಂತ ಆಗುತ್ತೆ, ಆಯಿತಾ. ದಿಸ್ ಈಸ್ ಒಂದು ಎಕ್ಸ್ಪ್ರೆಷನ್, ಓಕೆನಾ. ಸೊ ಈ ಕಡೆ ಇದೇ ಅಂಕಿಗಳನ್ನು ಸೇಮ್ ಈ ಕಡೆ ಏನು ಮಾಡಿದ್ದೀವಿ, ನಾವು ಬ್ರಾಕೆಟನ್ನು ಚೇಂಜ್ ಮಾಡಿದ್ದೀವಿ ಅಷ್ಟೇ. ಬ್ರಾಕೆಟನ್ನು ಏನು ಮಾಡಿದ್ದೀವಿ, ಫಸ್ಟ್ a + b ಒಂದು ಗುಂಪನ್ನು ಮಾಡಿದ್ವಿ. ಈ ಕಡೆ b + c ಒಂದು ಗುಂಪನ್ನಾಗಿ ಮಾಡ್ತೀನಿ ನಾನು. ಇಲ್ಲಿ ನೋಡಿ, 2 + 3 5 + 4, ಓಕೆನಾ. ಈ ಕಡೆನೂ ಹಾಗೆ ಸಾಲ್ವ್ ಮಾಡೋಣ. ಯಾವಾಗಲೂ ನಾವು ಬ್ರಾಕೆಟ್ ಒಳಗಡೆ ಇರೋದನ್ನು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಒಂದು ಬಾಡ್ಮೋಸ್ ನಿಯಮದ ಮೇಲೆ ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲೇನಾಗುತ್ತೆ, 2 + 3 + 4 ಏನಾಯಿತು, 7 ಆಯಿತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, 5 + 4 9, 2 + 7 ಕೂಡ 9. ನೀವು ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ನಮಗೆ ಸೇಮ್ ಉತ್ತರಗಳು ಬರ್ತಾ ಇದೆ. ಈ ಗುಣ ಏನನ್ನು ಪಾಲಿಸುತ್ತೆ, ಸಂಕಲನದ ಸಹವರ್ತನೀಯ ಗುಣವನ್ನು ಪಾಲಿಸುತ್ತೆ. ಆ ನಿಯಮವನ್ನು ನಾವು ಹೇಳ್ಬೋದು. ಮಕ್ಕಳೇ ನೋಡಿ, ನೀವು ಈಸಿಯಾಗಿ ಈಗ 2 ನಿಯಮವನ್ನು ವ್ಯತ್ಯಾಸವನ್ನು
ನೋಡ್ಬೋದು. ಪರಿವರ್ತನೀಯ ಗುಣಕ್ಕೆ ಮತ್ತು ಸಹವರ್ತನೀಯ ಗುಣದ್ದು ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು. ಈ ಕಡೆ ನಾವು ಪರಿವರ್ತನೀಯ ಗುಣಕ್ಕೆ ಕೇವಲ 2 ಟರ್ಮ್ಗಳನ್ನು ತಗೊಂಡ್ರೆ, ಈ ಕಡೆ ಸಹವರ್ತನೀಯ ನಿಯಮಕ್ಕೆ 3 ಟರ್ಮ್ಗಳನ್ನು ತಗೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ಒಂದು ಉಕ್ತಿಗಳನ್ನು ನಾವು ಎಲ್ಲಿ ಬ್ರಾಕೆಟ್, ಈ ಕಡೆ ನೋಡ್ರಿ, ಇಲ್ಲಿ ಸಹವರ್ತನೀಯ ಗುಣದಲ್ಲಿ A+Bಗೆ ಫಸ್ಟ್ ಬ್ರಾಕೆಟನ್ನು ಹಾಕಿದ್ವಿ, ಈ ಕಡೆ B+Cಗೂ ಬ್ರಾಕೆಟನ್ನು ಹಾಕಿದ್ವಿ. ಸೊ ಫಸ್ಟು ನಾವು ಯಾವಾಗಲೂ ಬ್ರಾಕೆಟಲ್ಲಿ ಒಳಗಡೆ ಇರೋ ಸಂಖ್ಯೆಗಳನ್ನು ಸಾಲ್ವ್ ಮಾಡ್ತಾ ಬಂದಾಗಲೂ ನಮಗೆ ರೈಟ್ ಸೈಡು ಲೆಫ್ಟ್ ಸೈಡು ಒಂದು ಸೇಮ್ ಉತ್ತರವನ್ನು ನಾವು ನೋಡ್ಬೋದು. ಇದು ಯಾವ ನಿಯಮವನ್ನು ಪಾಲಿಸುತ್ತೆ? ಸಂಕಲನದ ಸಹವರ್ತನೀಯ ನಿಯಮವನ್ನು ಪಾಲಿಸುತ್ತೆ. ಧನ್ಯವಾದಗಳು. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ತೀನಿ. ಧನ್ಯವಾದ.